ಅಣ್ಣ ಓ ಇದು ಯಾರನ್ನ ಸತ್ತೋದ್ರೆ ಎಷ್ಟು ಜನ ಸೇರ್ಬೋದಣ್ಣ? ಮದುವೆಗೆ 25 ಜನ 50 ಜನ ಅಂದ್ರೆ ಸತ್ತಿರೋದು ಗೊತ್ತಾಗಲಿಲ್ಲ ಸ್ವಾಮಿ ನನಗೇನು. ಅಲ್ಲಣ್ಣ ಮದ್ವೆಗೆ 50 ಜನ ಅಂತೆ, ಹಾ ಸತ್ತೋದ್ರೆ 5 ಜನ ಅಂತೆ ಸೇರೋದು. ಏನೋ ಗೊತ್ತಿಲ್ಲ ಸ್ವಾಮಿ, ನಿಮಗೆ ಗೊತ್ತಿರ್ಬೇಕೇನೋ. ಗೊತ್ತು, ಅದಕ್ಕೇನೆ. ಹಾ ಈಗ ನೀವು ಬರಕ್ಕೆ ಎಷ್ಟೊತ್ತಾಗುತ್ತಣ್ಣ? ನಾನ್ ಬರಕ್ಕ? ಹಾ ನಾನು ಎಲ್ಲಿಗೂ ಬರಲ್ಲ. ಅಲ್ಲ ಇಲ್ಲಿ ಹಾ 5 ಜನ ಸತ್ತೋದ್ರೆ ಸೇರ್ಬೇಕು ಅಂದ್ರೆ ಇವ್ರು ನಂಜಪ್ಪ ಸತ್ತೋದ್ರಲ್ಲ. ಏನಂಜಪ್ಪ? ಆಗ ಗೊತ್ತಾಗಿಲ್ವಣ್ಣ ನಿಂಗಿನ್ನ? ಇಲ್ಲ ಸ್ವಾಮಿ, ಟಿವಿ ನೋಡ್ಕೊಂಡ್ಕೊಂಡು ನಾನು ಎಲ್ಲೋ ಕೊರೋನಾ ಬಂದು ಹಾ ಮಂತ ಬಿದ್ದು ಹಂಗೆ ಒದ್ದಾಡ್ ಹಾಸ್ಪಿಟಲ್ ತಗೊಂಡೋದ ಸತ್ತೋದ್ರ. ಅದಕ್ಕೆ ಮಣ್ಣು ಮಾಡ್ಬಿಡ್ಬೇಕು ಅಂತ ಎಲ್ಲ ಹೇಳ್ಬಿಟ್ರು. ಅದೇ ಸತ್ತೋದ್ರೆ 5 ಜನ ಅಷ್ಟೇ ಅಂತ ಹೇಳಿದ್ರು. ಹಾ ಈಗ ನೀವು ಬರ್ಬೇಕಲ್ಲ ಈಗ? ನಾವಿನ್ಯಾಕೆ? ಇಲ್ಲ ಇಲ್ಲಿ ಕೇಳಿ, ಇಲ್ಲಿ ಏನಕ್ಕೆ ಅಂತ. ಏನ್ ಕೇಳಿ? ಇಲ್ಲಿ 4 ಜನ ಇದ್ದೀವಿ ಒತ್ಕೊಂಡು ಹೋಗಕ್ಕೆ. ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಲೆ ಬೋಡ್ಸ್ಕೊಂಡು ಮುಂದ್ಗಡೆ ಮಡಕೆ ಹಿಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಜಲ್ದಿ ಬಂದ್ಬಿಡೋಣ ನೀನು. ಅವ್ರ ಮಗಾರು ಅವ್ರ ಸಂಬಂಧ? ಇಲ್ಲ ಅವ್ರ ಮಗ ಸಂಬಂಧಿಕರು ಕಾಯಿಲೆ ಬಂದಿದೆ ಅಂತ ಎದುರ್ಕೊಂಡ್ಬಿಡ್ತಾವ್ರೆ. ಅದಕ್ಕೆ ನಾನು ನರಸಿಂಹಣ್ಣನೇ ಕರ್ಸ್ಬಿಡ್ತೀನಿ ತಡೀರಿ. ಹೆಂಗು ತಲೆ ಬೋಡ್ಸ್ಕ ಅವ್ರು ಅವಾಗ ಅಲ್ಲಿ ಇಲ್ಲಿ ಮಂಟೆ ಕೊಡಕ್ ಹೋಗ್ತಾ ಇರ್ತಾರಲ್ಲ, ಅತ್ ಇಲ್ಲಿ ಅಂತ ಕಟಿಂಗ್ ಮಾಡಿಸೋ ದುಡ್ಡನ್ನ ಉಳಿಲಿ ಅಂತ ಇವ್ನ್ ಕರ್ದಿದೀವಿ. ಆ ತಲೆಯೆಲ್ಲ ಬೋಡ್ಸ್ಬಿಟ್ಟು ಕ್ಲೀನಾಗಿ ಕುಡ್ಕೆ ಹಿಡ್ಕೊಂಡಿವಂತೆ ಬಾ ಹಂಗೆ. ಇಲ್ಲ ಸರ್, ಮೊನ್ನೆ ಎಲ್ಲ ಕ್ಲೀನಾಗಿ ಕಟಿಂಗ್ ಮಾಡ್ಸಿದೀನಿ. ಮೊನ್ನೆ ಮದುವೆ ಆಯ್ತಲ್ಲ ಅವಾಗ ಕಟಿಂಗ್ ಮಾಡ್ಸಿದೀನಿ ಎಲ್ಲ ಪೂರ್ತಿ. ಏನು ನನ್ನ ಕೂದಲು ಉದ್ದಕ್ಕೆ ಬೆಳೆದಿಲ್ಲ ಅಣ್ಣ. ಕೂದಲು ಉದುರುಗ್ ಬಂದಿದ್ರೆ ಪರವಾಗಿಲ್ಲ, ಇದು ಮುಂದ್ಗಡೆ ಕುಡ್ಕೆ ಹಿಡ್ಕೊಬೇಕು ಬಾರಣ. ನಾವು 4 ಜನ ಇದ್ದೀವಿ. ಕುಡುಕ್ ನಮಗೆ ನಂಜಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ನನಗೆ. ಇದು ನಾವು ಯಾರು ಹೇಳಿ ನೀವು? ನಾನ್ ಮರಿಯಪ್ಪ. ಯಾವ ನಂಬರಿಗೆ ಮಾಡಿ? ನಾನು ಮರಿ, ಚಿಟ್ಟೆ, ಅವನು ಕುಂಟ, ನಾಗ ಇವನ್ನೆಲ್ಲ ನೋಡಿಲ್ವ ನೀನು? ಇಲ್ಲ ಸ್ವಾಮಿ, ನೋಡಿಲ್ಲ. ಅವನ್ ಸೂಲ, ಅವನ್ ಕೃಷ್ಣಿ, ಅವನು ಕೊನೆ ಮನೆ ಕೃಷ್ಣಿ, ಅವನ್ ಸೂಲ. ಓ ಯಜಮಾನ್ರು ಯಾರಿಗೆ ಮಾಡಿದ್ರು? ನಾವು ಬಳ್ಳಾಪುರ ನಮ್ದು. ನರಸಿಂಹಣ್ಣ ಅಲ್ವಾ ನೀವು? ಓ ಅಣ್ಣ, ನಾನ್ ನರಸಿಂಹಣ್ಣಂಗೆ ಮಾಡಿರೋದು ನಿನ್ ಬಾಯಿ ಮಣ್ಣಾಕ ಸತ್ತೋಗಿರ್ಬೇಕು. ಏನ್ ತಲೆ ತಿಂತೆ ನೀನು? ನಾವು 4 ಜನ ಇದ್ದೀವಿ. ಚಟ್ಟದ ಎತ್ಕೊಂಡು ಹೋಗಕ್ಕೆ. ನೀನು ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಾಂಡ್ ಹೊತ್ಕೊಂಡು ಮುಂದೆ ಅಯ್ಯೋ ಅಂತ ಬಡ್ಕೊಂಡು ಹೋಗಿವಂತೆ. ಬಾ ಜಲ್ದಿ. ಅವ್ರಿಗೆ ಏನ್ ಕಾಯಿಲೆ ಆಗಿತ್ತು? ನಿನಗ್ ಬಂದೈತಲ್ಲ ಅದೇ ಕೊರೋನಾ, ಅವ್ರಿಗೂ ಬಂದಿರೋದು. ನನಗೆ? ಯಾವ ಮಿಂಟ್ರಿ ಕೊಟ್ಟಿದ್ದ ನಮಗೆ ಹೇಳಿದ್ ನನಗೆ ಬಂದೈತೆ ಕೊರೋನಾ ಅಂತ. ನೀನೇನ ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ನಿನ್ಗೂ ಬಂದೇ ಬರುತ್ತೆ. ನಿಮ್ಮ ಕುಡುಕ್ ನನ್ನ ಮಕ್ಕಳ ನನಗೆ ಯಾಕೆ ಕೊರೋನಾ ಬಂದೈತೆ ಅಂತ ಯಾರು ನಮಗೆ ಹೇಳಿದ್ ನಿನಗೆ? ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ಅಣ್ಣ, ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ಬಂದೆ. ಅವತ್ತು ಬೆಂಗಳೂರಾಗ ಚೆಕ್ ಮಾಡಿಸಿದ ಇಲ್ವಾ ನೀನು? ಬೆಂಗಳೂರಾಗ ಚೆಕ್ ಮಾಡಿಸ್ತೀನೋ ಅಥವಾ ತಿರುಪತಿಯಾಗ ಚೆಕ್ ಮಾಡಿಸ್ತೀನಿ, ಅದನ್ನ ಕಟ್ಕೊಂಡು ನಿನಗೆ ನೀನು ಅವತ್ತು ಬಟಾಟೆ ಮರಕ್ಕೆ ಹೋಗಿದಾಗ ಬೆಂಗಳೂರಾಗ ಚೆಕ್ ಮಾಡಿಸಿದ ಇಲ್ವೋ? ಚೆಕ್ ಮಾಡ್ತಿದ್ದೆ. ಮತ್ತೀಗ ನಿನಗೆ ಪಾಸಿಟಿವ್ ಬಂದೈತೆ. ಏನು ಇಲ್ಲ ಅಂತ ಬಂದೈತೆ. ಇಲ್ಲ ಬಂದೈತೆ. ನಿನ್ಗೆ ಕಾಯಿಲೆ ಐತಿ. ನಿನ್ಗೆ ಕಾಯಿಲೆ ಐತೆ ಇಲ್ವಾ ಅಂತ ನೀನ್ ಹೆಂಗ್ ಚೆಕ್ ಮಾಡ್ಕೊಬೇಕು ಗೊತ್ತಾ? ತಿಕ್ಕೆ ಒಂದು ಕಡ್ಡಿ ತುರಿಕೋ. ತಿಕ್ಕೊಂದು ಕಡ್ಡಿ ತುರಿಕೋ. ತಿಕ್ಕೊಂದು ಕಡ್ಡಿ ತುರಿಕೋ. ಕಡ್ಡಿನಾ? ಅದು ವಾಪಸ್ ಬಂದ್ರೆ ಕೊರೋನಾ ಬಂದೈತೆ ಅಂತ, ವಾಪಸ್ ಬರ್ಲಿಲ್ಲ ಅಂದ್ರೆ ಕೊರೋನಾ ಬಂದಿಲ್ಲ ಅಂತ. ನಿಮ್ಮ ಅಮ್ಮನ ನನ್ನ ಮಕ್ಕಳಲ್ಲೇ ಕಡ್ಡಿ ಕೇಳ ನನ್ನ ಮಕ್ಕಳ ನೋಡಿ ಇಲ್ಲಿ ಅವ್ರು ಇವರೇ ಮಾತಾಡ್ತಾರಂತೆ. ಕೊಡ್ತೀನಿ ನೋಡಪ್ಪ, ಮಾತಾಡ್ರಿ, ನೀವೇ ಕರೀರಿ. ಹಲೋ ಕೊರೋನಾ ನಿನ್ಗೆ ಅಟ್ಯಾಕ್ ಆಗೈತೆ ಅಂತ ಅಂದು ಡಾಕ್ಟ್ರು ನಿನಗೆ ಮಾಹಿತಿ ಮದುವೆ ಆಗ್ಲಿ ಅಂತ ಅಂದು ನಿನಗೆ ರಿಪೋರ್ಟ್ ಕಳಿಸ್ತಿಲ್ಲ. ಮದುವೆ ಆಗ್ಲಿ ಹೆದರ್ಕೊಂಬಿಡ್ತಾರೆ ಅಂತ ಅಂದು ರಿಪೋರ್ಟ್ ಕಳಿಸಿಲ್ಲ. ಈಗ ರಿಪೋರ್ಟ್ ಕಳಿಸೇವ್ರಿ. ರಿಪೋರ್ಟ್ ಅನ್ನ ಕಳಿಸ್ಲಿ, ಅವ್ರ ಅಮ್ಮ ಹೆಂಗಿಸ್ಕೊಳ್ಳಿ. ನಿನಗೆ ಬಂದೈತೆ ಮತ್ತೆ ನೋಡ್ಕ. ನೀನು ಒಂದ್ ಕೆಲಸ ಮಾಡು, ನೀನ್ ಮುಸ್ಲಿಂ ಕೇಳ ಇಲ್ಲಿ, ನೀನೊಂದ್ ಕೆಲಸ ಮಾಡಿ ಈಗ. ಹಲೋ, ನನಗೆ ಈಗಲೇ ಎದೆ ಪರಂಗಿ ಮರ ಐತೆ ನಮ್ಮ ಮುಂದ್ಗಡೆ. ಪರಂಗಿ ಮರ ಇರ್ಲಿ, ಗುಂಜನ ಇರ್ಲಿ, ನಿನಗೆ ಬಂದೈತೆ ನೋಡ್ಕ. ಪರಂಗಿ ಕೊಳವೆನ ಒಂದ್ ಕೊಳವೆ ಮುರ್ಕೊಂಬಿಡು. ಅದನ್ನ ತಿಕ್ಕೆ ಸ್ವಲ್ಪ 1 ಇಂಚು ಒಳಗೆ ತಿಳ್ಕೊ. ಅದು ಇದು ಊತ ಬಳ್ಸಿರ್ತಾಂಡು ಊದಲ್ವಾ? ಇವು ಒಲೆ ಊದಲ್ವಾ? ಹಂಗೆ ಪರಗೆ ಇದು ನಿಕ್ಸ್ಕೊಂಬಿಟ್ಟಿ ಒಳ್ಳೆನಾ? ಹಿಂದ್ಗಡೆ ಯಾರ
ಅಂತ ಉರ್ಸೋ ಗಾಳಿ ಹೋಯ್ತು ಅಂತ ಅಂದ್ರೆ ನೀ ಕೊರೋನಾ ಬಂದಿಲ್ಲ ಅಂತ, ಗಾಳಿ ಹೋಗ್ಲಿಲ್ಲ ಅಂದ್ರೆ ಕೊರೋನಾ ಬಂದೈತೆ ಅಂತ. ನೀನ್ ಎಷ್ಟ್ ಜನ ಹುಟ್ಟಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಚಿಕ್ಕ ಊದ್ಕೊಳ್ಳ ಪರಂಗಿ ಪಿಪಿನ ಪಿಪಿ ನೀನ್ ಊದಕ್ಕಾಗಲ್ಲ, ಹಿಂದ್ಗಡೆ ಯಾರ ಕಾಲ ಊದಿಸ್ಕೋ. ಗಾಳಿ ಒಳಿಕ್ ಹೋದ್ರೆ ಬರ್ತಾನೆ ಬೆಳಗ್ಗೆ ಬರ್ತಾನೆ ಸೀದಾ ಅದೇ ಬಾಗ್ನ ಇವತ್ತೇ ಬರೋನು. ಇವತ್ತು ಇಲ್ಲ ನಾಳೆಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾನೆ ಬಾಗ್ನ ತಗೊಂಡು ಬರ್ತಾನಪ್ಪ. ಬರ್ತಾನೆ ಇವತ್ತೇ ಬರೋನು. ಅದೇ ಇಲ್ಲಿ ಇದು ಬೇರೆ ಸೋಳೂರಿಗೆ ಗಡಿಯಾಲಕ್ಕೆ ಆಮೇಲೆ ತಿನ್ನೇನಳ್ಳಿಗೆ ಎಲ್ಲ ಹೋಗ್ಬೇಕಲ್ಲ. ನೀನ್ ಬರಕ್ಕಿಲ್ವನಪ್ಪ? ನಾನೇನಿಲ್ಲ, ಇಲ್ಲಿ ಅದೇ ಇದು ಪಾಯ ಇಡ್ಸಿದ್ದೀನಿ, ಪಾಯ ಕಟ್ಟಿಸ್ಬೇಕು. ಎಲ್ಲಿ? ಅದೇ ಅದು ಹಿಂದೆಗಡೆ ಒಂಚೂರು ಜಾಗಿತ್ತಲ್ಲ ಅದು. ಎಲ್ಲಿ ಹಿಂದ್ಗಡೆಗ? ಹಿಂದೆಗಡೆಗೆ ಒಂಚೂರು ಪಿಲ್ಲರ್ ಹಾಕಿಸ್ತಾ ಇದ್ವಿ. ಏನ್ಕೆ ಮನೆ ದೊಡ್ಡದಾಗ ಕಟ್ತೀಯ ಮನೆ? ಇಲ್ಲ ಸುಮಾರಾಗಿ ಒಂಚೂರು ಡೂ ಬ್ಲಾಸ್ಟ್ ಮಾಡೋಣ ಅಂತ. ಹೌದಾ? ನೀನ್ ಬರೋದಿಲ್ವನಪ್ಪ? ಅದೇ ಹೇಳಿದಲ್ಲ ಹಿಂಗೆ ಅಂತ. ಅಲ್ಲ ಅವಳಿಗೆ ನೀನ್ ಬಂದ್ರೆ ತುಂಬಾ ಇಷ್ಟ. ನಿನ್ ಮಗನ್ ಕಳ್ಸಿದ್ರೆ ಯಾರು ಹೇಳಿ ನೀವು? ನಾನು ಅಪ್ಪ, ಲಲ್ಲಿಯ ರವ್ವ ಶಾರದಮ್ಮ. ನಿಮ್ಮ ಅಲ್ಲೋ ಅವಳಿಗೆ ಕೊಡ್ತೀನಿ ನೋಡಪ್ಪ, ಲಲ್ಲಿ ಕೊಡ್ತೀನಿ. ಏನು ಅಂದ್ರೆ ಹಲೋ ಹಲೋ ಏನು ಅಂದ್ರೆ ನನ್ಗೆ ಯಾಕೆ ಒಂದ್ ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು ತಗೊಳ್ಕೊಂಡಲ್ಲ ಅಲ್ಲ ನಂಗೊಂದ್ ಸೀರೆ ಕೊಡ್ಸಲ್ವ ನೀನ್ ಹಬ್ಬಕ್ಕೆ? ಹುಡುಗರು ಅಟ್ಲ ಓದುವಲ್ಲ. ನೀನ್ ಮಾತಾಡು ಅಂದ್ರೆ ಸೀರೆ ಕೊಡ್ಸಲ್ವ ಹಬ್ಬಕ್ಕೆ? ಹಲೋ ಸೀರೆ ನಾನು ಇದು ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ನೆ ಅವೆಲ್ಲ ಬಿಡು. ನನ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಎಲ್ಲ ಜನ ಅವ್ರಿಗೆ ಏನ್ ಮಾತಾಡೋಣ. ವ್ಯಾಪ್ತಿ ಪ್ರದೇಶದಿಂದ ದೂರ ಬರ್ತಾರೆ, ಆಮೇಲೆ ಮಾಡಿ. ಅದೆಲ್ಲನ ಯಾವಾಗ್ಲಿ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯಾ ಇಲ್ವಾ ಅದನ್ನ ಹೇಳು. ಹಲೋ ಆಮೇಲೆ ಮಾತಾಡ್ತೀನಿ. ನೀನು ಆಮೇಲೆ ಮಾತಾಡ್ಬೇಡ. ನಾನು ಮನೆ ಊರ್ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ನಾಳೆಗೆ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ನೀನು ಬಂದು ನನ್ನ ಹೊಟ್ಟೆಗೆ ನೀನು ಗಣೇಶ. ನಾನು ಹೇಳಿದ್ದು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ಕೇಳ್ಕೊಂಬರೋದು ಅಂದ್ರೆ ಅದಲ್ಲ. ಕುಂಡ್ರಿಸೋದು ಅಂದ್ರೆ ಕೇಳ್ಕೊಂಬರೋದು ಅಂದ್ರೆ ಚಪ್ರ ಹಾಕ್ಬಿಟ್ಟು ಕುಂಡ್ರಿಸೋದಲ್ಲ. ಆಯ್ತು ಬಿಡ್ರಿ ಅಲ್ಲ, ನೀನ್ ಬಂದು ಕುಂಡಿಸ್ಲೇಬೇಕು ಗಣೇಶನ್. ನಾಳೆಗೆ ಕುಂಡಿಸ್ತೀಯ ಇಲ್ವೋ ಹೇಳು. ಏನೇನೋ ಜ್ಞಾಪನ ಬಂತೆಲ್ಲ ಮರ್ತೇ ಹೋತಲ್ಲ. ಇಲ್ಲ ಗಣೇಶನ್ ಕುಂಡಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು ಅಂತೀಯ. ಲಲ್ಲಿ ಅಂತ ಅನ್ನು, ಲಲ್ಲಿ ಅಂತ ಅನ್ನು ಚಿನ್ನು. ಏ ಲಲ್ಲಿ ಅಂತ ಅನ್ನು ಚಿನ್ನು. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ ಒಂದ್ಸರಿ ಚಿನ್ನು ಅನ್ನು ಹೇಳು. ಏನಕ್ಕ ಇದು ಎಲ್ಲ ಇದು ಮಳೆ ಆಯ್ತು ಆ ಕಡೆ? ಮಳೆ ನೀನ್ ಬಂದು ಹಾಕಿ ಬಿಟ್ರೆ ತಾನೆ ಮಳೆ ಆಗೋದು. ನಂಗೂನು ನಿಮ್ಮ ತುಳಿನ ಈ ಮಳೆ ನಿನ್ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟ್ಗೆ. ನಿಮ್ಮ ಮಳೆಗೆ ನಿನ್ ಅದೊಂದು ಅದಕ್ಕೂ ಅನಿಸ್ತೀಯ ನಿಮ್ಮ. ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದ್ ಸೀರೆ ಕೊಡ್ಸಿ, ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಿಸ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಇದ್ ಮಾಡ್ಕೊಂಬದ್ರ. ನಾಳೆಗೆ ನಮ್ಮ ಮನೆಗೆ ಯಾರು ಇರ್ತಿರ್ಲಿಲ್ಲ. ಏನೋ ಗ್ಯಾಪ್ ಮರ್ತೇ ಹೋಗಪ್ಪ. ತಡಿ ನನ್ನ ಮಗಳು ಮಾತಾಡ್ತಾಳಂತೆ. ಹಲೋ ಬನ್ನಿ ಅಂಕಲ್ ಹಬ್ಬಕ್ಕೆ. ಇಲ್ಲಿ ಇದು ಅದೇ ಮನೆ ಇಟ್ಟಿದೀವಿ ಹಂಗಂತ ನಮ್ಮ ಅರ್ಥಗೆ ಒಂದಿಷ್ಟು ಕಾಸು ಆದ್ರೂ ರೆಡಿ ಮಾಡ್ಕೊಳ್ಳೋದಂತೆ ಬರ್ತೈತಿ ಅಂತೆ. ನಾವು ಬಾಂಬೆ ಗಣಪತಿ ಇಕ್ತಾ ಇದೀವಿ ಬರ್ರಿ. ಇಲ್ಲಿ ನಮ್ದು ಗಣಪತಿ ಆಯ್ತು ಉಂಟೈತಿ ಒಟ್ಟು ನಮ್ದು. ಅದೇ ಒಂದ್ ಸೊಂಡ್ಲ ತಂದಿಕ್ಕಿರಿ ಅಂತೆ. ಹಲೋ ಅಂದ್ರೆ ಅಲ್ಲೋ ನೋಡಿ ಅಂದ್ರೆ ನಾಳೆಗೆ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ಲೇಬೇಕು, ಇಲ್ಲ ಅಂತ ನರಸಿಂಹಸ್ವಾಮಿ ಮೇಲೆ ಆಣೆ.
ನಮ್ದು ಇಲ್ಲಿ ಡ್ರಾಯರ್ ಇಲ್ಲ, ಇನ್ನು ಸೀರೆ ತರಕ್ ಇಲ್ಲಿ ಡ್ರಾಯರ್ ನಮ್ದಿಲ್ಲ. ಮನೆ ಕಟ್ಟಿಸ್ತಿದೀನಿ ಅಂತೀಯ? ಮನೆ ಯಾರ ಕಟ್ಸೋದು? ನಾನೇ ಕಟ್ಸಕ್ ಅವನು. ಯಾರು ಕಟ್ಟಿಸ್ತಿರೋದು? ಯಾರ ಕಟ್ಟಿಸ್ತೇವೆ, ನಾವೇ ಕಟ್ತೇವೆ. ಯಾವನ್ನ ಬಿಗ್ಗದನ್ನ ನೋಡ್ಕೊಂಡು ಡೆಂಗಿಸ್ಕೊಂಡ್ಬಿಡ್ಲ ಚಿನಾಲಿ. ಯಾಕಪ್ಪ ನಿನ್ ಕೈಲಿ ಆಗಲ್ವಾ? ನಮ್ಮ ಸಂಸಾರ ಐತಿ. ನನ್ ಸಂಸಾರ ಹಾಳು ಮಾಡಿ ನನ್ ಗಂಡನ್ ಬಿಡಿಸ್ ಕರ್ಕೊಂಡ್ ಬಂದಿದ್ದೀರ ನೀನು. ನೀನಿರುವಾರ ಅವಳು ಲಲ್ಲಿಗಿಂದ ಹತ್ತಾಗಿ ಹೋಗ್ಬಿಟ್ಟಲ್ಲಕ್ಕ. ಮತ್ತೆ ಮಾತಾಡು. ಈಗ ನಾನು ಕುಣಗುಲ್ ಹತ್ರ ಬಂದಿದ್ದೀನಿ ನಾಳೆ. ಬಂದ್ಬಿಡು, ಎನ್ನ ಮಾಡ್ಕೊಂಡು ಸೀತಾನ ತುಮಕೂರು ಟೌನ್ ಸರ್ಕಲ್ಗೆ ಬಂದ್ಬಿಡು. ಟೌನ್ ಸರ್ಕಲ್ಗೆ ಬಂದ್ರೆ ನಾಮದ ಚಿಲ್ಮೆಗೆ ಹೋಗ್ಬಿಡೋಣ. ನಾಮ ಚಿಲ್ಮೆಗೆ ಹೋಗ್ಬಿಡೋಣ. ಅದೇ ಕಾರಲ್ಲಿ ಏನೋ ಬೇಕಾದ್ರೆ ಮಾಡ್ಬೋದು ಅಂತಲ್ಲ. ಅಲ್ಲಿ ಯಾರು ಕೇಳಲ್ವಾ? ಅಲ್ಲಿ ಯಾರು ಕೇಳಲ್ವಾ? ಇಲ್ಲ ಅಲ್ಲಿ ಯಾರು ಇರಲ್ಲ ತಾನೆ? ಇರ್ತಾರೆ. ಇವ್ರು ಹಸ್ಬೆಂಡ್ ಅನ್ನೋದು, ಹಸ್ಬೆಂಡ್ ಇದು ಇಂಗ್ಲಿಷ್ ನಾಗೆ ಹಸ್ಬೆಂಡ್. ನಮ್ಮ ಹಸ್ಬೆಂಡ್ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅನ್ಬೇಕಾ? ಅಲ್ಲಿ ಕಾರೊಳಗೇನೋ ಇಲ್ಲ ಬೇರೆ ಕಡೆ ಜಾಗ ಐತ ಫಾರೆಸ್ಟ್ ಆಗೆ? ಹೆಂಗಾಗತ್ತೆ ಮಳೆ ಬಂದ್ರೆ? ಹೆಂಗಾಗತ್ತೆ ಮಳೆ ಬಂದ್ರೆ? ಮುಂದಗಡಿಗೊಂದು ಸೊಪ್ಪಿನ ಕಟ್ಟಿ ಸೊಪ್ಪು ಹಾಕ್ಬಿಟ್ಟು ಗಾಡಿ ಮೇಲೆ ಕೆಟ್ಟೋ ಐತೆ ಅಂತಾನ ಹೆಂಗ ಮಾಡೋದಾಗತ್ ಬರ್ರಿ. ಹೌದಾ? ಹೌದು. ಇದು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ನಾನು ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ನಾನು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ಇದು ಹಿಂಗ ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿ ಬರ್ನ್ ಹರ್ಕೊಂಡ್ ಹೇಳಿ ಸೆಂಟ್ರಿಗೆ. ಏನು ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿದೆ ಬರ್ನ್ ಹರ್ಕೊಂಡ್ಬಿಡ್ತೈತಿ ಇದು ಡ್ರೆಸ್ಸು. ಯಾಕೆ ಅರ್ಧ ಆಗ್ತೀಯಾ? ಅದು ಕಾಸ್ಟ್ಲಿ ಡ್ರೆಸ್. ಅದು ಕಾಸ್ಟ್ಲಿ ಡ್ರೆಸ್ ಎಲ್ಲ ಬಿಚ್ಚಬೇಕಾ? ನಾನು ಫುಲ್ ಬಿಚ್ಚಬೇಕಾ? ಸಾಹೇಬ್ರೆ ಹಲೋ, ಏನಕ್ಕೆ ಬಂದು ಏನಾದ್ರೆ ಮಾಡ್ತೋಸಿಲ್ಲ ನಾನು. ಹಲೋ, 5 ನಿಮಿಷ ಬಿಟ್ಟು ಮಾಡಿ. ಅಲ್ಲಪ್ಪ, ಹಲೋ, ಅಲ್ಲೆಲ್ಲ ತುಮಕೂರು ಹತ್ರ ಆಕ್ಸಿಡೆಂಟ್ ಆಗಿದೆಯಂತಲ್ಲ? ಎಂದೇಳಿ? ಇವಾಗ ಫೋನ್ ನಾನು TV9 ಅಲ್ಲಿ ನೋಡ್ತಾ ಇದ್ದೆ. ಇವಾಗಲ್ಲ TV9 ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಗಿರೋ ಸರ್. ಈ ಜನ ರಸ್ತೆ ಗುಂಡಿ ಬಿದ್ದು ಸಿಟಿ ರವಿ ಒಂದ್ ಹೆಣ್ಮಗ ಬೈತಾ ಇದೆ. ನೀವ್ ಯಾರು ಹೇಳಿ? ಅದಲ್ಲ ಅಂದ್ರೆ ಭೀಮಸಂದ್ರ ತುಮಕೂರು ಹತ್ರ ಆಗಿದೆ, ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ಅಂದ್ರು. ನಾನು ನಿಮ್ಗೆ TV9 ನೋಡ್ತಾ ಇದ್ದೀನಿ ನಾನು ಅದೆಲ್ಲ ನೋಡ್ತಿದ್ದೆ. ನಾನು TV5 ಅಂದ್ರೆ TV5 ಅಂತ ಬರುತ್ತೆ, ಅದು ಚಾನಲ್ನೇ. ಅದ್ರಲ್ಲಿ ತುಮಕೂರು ಸಮೀಪ ಭೀಮಸಂದ್ರ ಸಮೀಪದ ತುಮಕೂರು ಜಿಲ್ಲೆ ಭೀಮಸಂದ್ರ ಸಮೀಪ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ. ನಾನೆಲ್ಲ ನಿಮ್ಗೆ ಸತ್ತೋದ್ರನು ಅಂತ ಹೇಳಿ ಫೋನ್ ಮಾಡಿದೆ ಅಂದ್ರೆ ನಾನು ಲಲ್ಲಿ. ನಿಮ್ಮ ತುಳಿಗ್ ನಾ ತುಣ್ಯಾಕ ನೀನ್ ತಾಯಿನ ಹಾಕ್ಯ ನಿಮ್ಮ ಎಷ್ಟು ಕುಟ್ಸ್ಕೊಂಡಿದ್ದಲ್ಲ ಸುಳ್ಳ ಮುಂದೆ ನಾನೇ ಸತ್ತೋಗಲ್ಲ. ನೀವ್ ತಾಯಿನ ಹಾಕ್ಯ ಈ ಮಾತಾಡ್ತಾ ಇರೋದು ನಾನೇ. ಅಲ್ಲ ಮತ್ತೆ ಈಗ ನಾನು ನೀವೇನೋ ಸತ್ತೋದ್ರನು ಏನಾನ ಆಗಿ ಅಂತೇಳಿ ಮಾಡ್ದೆ ಅಂದ್ರೆ ನಿಮ್ಮ ತುಳಿಗ್ ನಾ ಸುಮ್ನೆಕ ಎಷ್ಟು ಸುಳ್ಳೆ ಮುಂದೆ ನಿನ್ ತಾಯಿನ ಹಾಕ್ಯ ನೀನು. ಅಲ್ಲ ನಿಮ್ಗೇನು ಆಗಿಲ್ಲ ತಾನೆ? ನಾನೇ ಮಾತಾಡ್ತಾ ಇರೋದು. ನನಗ್ಯಾಕೆ ನಿಮ್ಮ ಮಮ್ಮನ್ ತೆಗಿಸ್ಕೊಳಕ್ ಆಗ್ತದೆ? ನಿನ್ ತಾಯಿನೇ ಹೋಗಿ ನಿಮ್ಮ ಮಮ್ಮನ್ ನೆಗಿಸ್ಕಲ್ಲನ. ಅಲ್ಲ ನಿಮ್ಗೆ ನಾನು ತುಮಕೂರು ಜಿಲ್ಲೆ ಆಕ್ಸಿಡೆಂಟ್ ಆಗಿದೆ ಅಂದ್ರಲ್ಲ, ಅದಕ್ಕೆ ನಿಮ್ಗೇನು ಆಕ್ಸಿಡೆಂಟ್ ಆಗಿ ಸತ್ತೋದ್ರನು ಅಂತ ನಂಗೆ ತುಂಬಾ ಎದೆ ಬಡ್ತ ಜಾಸ್ತಿ ಆಗ್ಬಿಟ್ಟಿತ್ತು. ಅಂದ್ರೆ ನನ್ಗೆ ನಿಮ್ಗೇನ ಸತ್ತೋದ್ರನು ಅಂತ ಎದೆ ಬಡ್ತ ಜಾಸ್ತಿ ಆಗ್ಬಿಟ್ಟಿತ್ತು. ನನಗೆ ರೈಸ್ ಮಾಡ್ಬೇಡ. ನೀನ್ ತಾಯಿನ ಹಾಕ್ಯ ನನ್ಗೇನೋ ತಲೆಗತ್ತಿರೆ ಅದೇ ನೋಡು, ನಾನು ಕೈಯ ಕಾಲ ಮುರಿದೋಗ್ಬಿಡ್ಲಿ ಬೇಕಾದ್ರೆ ನಿನ್ಗೆ ನೋಡ್ಕೊಂತೀನಿ. ನೀನ್ ಹೊಟ್ಟೆ ಮೇಲೆ ಬಸ್ ಹತ್ಬಿಟ್ಟು ಈಗ ನಿನ್ ಕಳ್ಳೆಲ್ಲ ಈಚೆಗೆ ಬಂದು ಸತ್ತೋಗ್ಬಿಟ್ರೆ ತೆಂಗಿಸ್ಬಿಟ್ರೆ ನಿನ್ ತಾಯಿನ ಹಾಕ್ಯ ಅವನ್ ತುಳಿಗ್ ನಾನು ಊಟ ಮಾಡಕ್ ಹೋಗ್ಬಿಡ. ನೀನ್ ತಾಯಿನ ಹಾಕ್ಯನಿ. ಅಲ್ಲ ನೀವು ಈಗ ಹಿಂಗ್ ಹೋಗ್ತಾ ಇರ್ತೀರ, ಬಸ್ ಬಂದ ಹೊಡಿತೀನಿ ಕೈ ಬೀಳಿ ಅಂತ ಬುಲ್ಟೆ ಮೇಲೆ ಟೈರ್ ಹತ್ಬಿಡ್ದು ಮಿಡ್ಲೆಲ್ಲ ಈಚೆಗೆ ಬಂದ್ಬಿಟ್ರೆ ತುಲ್ ಈಚೆಗೆ ಬಂದ್ಬಿಟ್ರೆ ಅದಕ್ಕೆ ಸತ್ತೋಗ್ಬಿಟ್ರೆ. ಎನ್ ನರಸಿಂಹರಾಜು, ಬಳ್ಳಾಪುರ. ಲೇಟ್ ನರಸಿಯಪ್ಪ. ಅವ್ರಿಗೆ ಮಾಡಿರೋದು ತಿರ್ಗಾ ಮಣ್ ಮಾಡಿಕೊಂಡಿದೀವಿ. ಜಾಸ್ತಿ ಜನ ಸೇರಂಗಿಲ್ವಲ್ಲ,
ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ ಅದನ್ನ. 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಹಾ ಮೊನ್ನೆ ಮಾಡಿದ 4 ತಿಂಗಳಿಂದೆ ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಟ್ಟಾಡ್ಕೊಂಡು ಇದ್ರೆ ನಮ್ ಮನೆಗೆ ಎಲ್ಲ ವಾರ ಸತ್ತು ಹೋಗ್ತಾರ. ತಿರ್ಗಿ ಯಾವ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವರೆಲ್ಲನ. ನಾನೆಲ್ಲ ಮಾಡಿರೋದು ವೆಂಕಟೇಶನೇ ಮಾಡಿರೋದು ನನ್ ಫೋನು. ಯಾಕೆ ಉಯ್ಯಕ್ ಹೋಗ್ತಾರೆ? ಈಗ ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ಇದಕ್ಕೆ ಹೋಯ್ದ್ವಲ್ಲ, ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ. ಗಾಳಿ ಬಯಲ್ ಗಿಲ್ತ ನಾನು ನನಗೆ ಹಿಡ್ದೈತೆ ನೋಡೋಣ. ಮಗ ಮಗ ಅಲ್ಲಿ ಇದೇನಿದು ಬೆಳಿಗ್ಗೆ ಇದು ಹೋಟೆಲ್ ಐತೆ. ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಟ್ಟಿದ್ದೆ, ಬೆಳಗಿನ ಜಾವ ಹಾಲ್ ಕರೆಯಕ್ಕೆ ಅಂತ ಎದ್ದು ಮಕ್ಕ ನೋಡ್ತೀನಿ. ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮೊನ್ನೆ 2-3 ತಿಂಗಳಾಗ ಮಾರ್ದು ಅಂದ್ರಿ. ಅಯ್ಯೋ ಹೊಸ ಅಲ್ಲ ಕಡೆ, ನಮ್ಮಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶ್. ಮಗು ಹೇಳ್ತೀನಿ ಅಲ್ಲಿ ಅಗ್ಗೇರಿಗೆ ಹೋಯ್ತಿ. ಅದೇ ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ, ಅಲ್ಲಿ ಅಗ್ಗೇರಾಗಿ ಮೆಡಿಕಲ್ ಕಾಲೇಜಿಗೆ ಐತೆ. ಫೋನ್ ಮಾಡ್ತೀನಿ ತಳಿ ನೋಡೋಣ, ಹೇಳ್ತೀನಿ ವೆಂಕಟೇಶ್. ಅಲ್ಲ ಮಾಮ, ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8:30 ಮಣ್ಣು ಮಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ. ಊಟ ಮಾಡ್ಕೊಂಡು ಹೋಗ್ಬಿಡ. ನಾವು ಮಟನ್ ಮಾಡಿಸ್ತೀನಿ. ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಅಯ್ಯ ನೀನ್ ತಾಯಿನಾಕೆ ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು. ನಮ್ನಿಂತ ತಿಕ್ಕಲ್ ನನ್. ಅಯ್ಯೋ ಮಾತ್ರೆ ಕೊಡು. ನರಸಿಂಹಣ್ಣ, ಏನ್ ಮಾಡ್ತಿದ್ಯಣ್ಣ? ಟಿವಿ ನೋಡ್ತಾ ಇದ್ದೀನಿ. ಯಾಕಣ್ಣ ಅವಾಗಲೇ ಕಟ್ ಮಾಡ್ದೆ? ಯಾಕೆ ನಿಮ್ ಹೆಂಗಸ್ರು ಬೈತಾ ಇದ್ರು? ಅವಾಗಲೇ ಅಕ್ಕವ್ರು ಬೈತಾ ಇದ್ರು ನಿಮ್ ಮನೆಗೆ, ಯಾಕಣ್ಣ? ಬಟ್ಟೆ ಇಕ್ಕೊಂಡ್ರಲ್ಲ ಅಂದ್ರೆ ಚಡ್ಡಿ ಕಂಡಿರ್ಲಿಲ್ಲ ಒಂದು ತೊಳಿಕೆ. ಚಡ್ಡಿ ಕಂಡಿರ್ಲಿಲ್ವಂತೆ. ಹಂಗೆ ಕೂತ್ಕೊಂಡಿದ್ದೆ ಅಣ್ಣ. ಯಾರ್ಯಾರಿಗೆ ಕೊಟ್ಟೆ ದರ್ಶನ? ಮರ್ತೆ ಅದ ಯಾವ್ದೋ ಗೋಳಾಡ್ತಿದ್ರು ಇವ್ರು ಜಿ ಕನ್ನಡದಾಗೆ. ಬಂದವನ ಹಂಗೆ ಕೂತ್ಕೊಂಡಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ ನಾನು. ಚಡ್ಡಿ ಯಾಕೆ ಬಿಚ್ಚಕ್ ಹೋಗಿದ್ದೆ ನೀನು? ಅಲ್ಲಿ ಬಾತ್ರೂಮ್ಗೆ ಹೋಯ್ತಲ್ಲ, ಚಡ್ಡಿ ಅಲ್ಲ ಇದು ಒಡೆದ್ನಲ್ಲ ಹಂಗೆ ಅದು. ತಿರ್ಗಾ ಸ್ನಾನ ಮಾಡ್ಕೊಂಡು ಹಂಗೆ ಇದನ್ನ ತಗೋ ಸುತ್ಕೊಂಡ್ ಸುಮ್ಮ ಕೂಕೊಂಡಿದೀನಿ ಇಲ್ಲಿ. ಅವ್ರು ಯಾರೋ ಗೋಳಾಡ್ತಿದ್ರು ಟಿವಿಗೆ ನೋಡ್ಕೊಂಡು. ಯಾರ್ಯಾರಿಗೆ ದರ್ಶನ ಕೊಟ್ಟೆ? ಯಾರ್ಯಾರು ನೋಡ್ರಿ ಲಾಸ್ಟಿಗೆ ಗೊತ್ತಾಗಿರೋದು. ಯಾರು ಹೇಳಿದ ಆಮೇಲೆ? ನಮ್ಮ ಅಜ್ಜಿ. ನಿಮ್ಮ ಮನೆಯವ್ರ? ಯಾರ್ಯಾರು ನೋಡ್ಕೊಂಡು ಹೋದ್ರು? ಯಾರು ಅಂಗಡಿಗೆ ಬಂದಿದ್ರು ವ್ಯಾಪಾರಕ್ಕೆ? ಹೆಂಗಪ್ಪ ಮತ್ತೆ ಅವರೆಲ್ಲ ನೋಡ್ಕೊಂಡು ಹೋಗೋರೇನು? ನನ್ಗೇನ್ ಗೊತ್ತಾಗ್ಲಿಲ್ಲ.
ಆಮೇಲೆ ನಿಮ್ಮ ಮನೇಲಿ ಬೈದ್ರಾ? ಹಾ ಮುಚ್ಚ ಅಂತ ಅಂದ್ರು. ಏನ್ ಆಮೇಲೆ ನಿಂಗೆ ಗೊತ್ತಾಗ್ಲಿಲ್ವಾ? ಇಲ್ಲ. ಆಮೇಲೆ ಏನು ಅಂತ ಅಂದ? ಈಗ ನಮ್ಮ ಮನೆಯವ್ರು ಬೇರೆ ಫೋನ್ ಮಾಡಿದ್ರು. ಯಾರು? ಇದನ್ನು ಅದೇನು ಗೂಡ್ಸ್ ಆಫ್ ಮಾಡೋದು ಇದು ಇದೆಂತ ಇದು ವಾಟ್ಸಾಪ್. ನಾವು ನೀವು ಮಗ ಕಾಣೋದು. ವಿಡಿಯೋ ಕಾಲ್ ವಾಟ್ಸಾಪ್ ಅಲ್ಲ. ಮಾಡಿ ಯಾರು ಮಾಡಿದ್ದು? ಯಾರೋ ಇವರು ಲೇಡಿ. ಯಾಕೆ ಏನಕ್ಕೆ ಮಾಡಿದ್ರು? ಏನಾದ್ರು ಮಾಡಿ ಮನೆ ಕಂಡಿದ್ರು. ಅಷ್ಟೇ ಸರ್. ಇದು ಏನಿಲ್ಲ, ಇಲ್ಲಿ ಎಲ್ಲ ನಿನ್ನ ಕಲಾಭಿಮಾನಿಗಳು, ನಿನ್ನ ಅಭಿಮಾನಿಗಳೆಲ್ಲ ಇಲ್ಲಿ ಕೂತ್ಕೊಂಡವ್ರೆ. ದಯವಿಟ್ಟು ನೀನು ಶಕುನಿಗೆ ಒಂದು ಡೈಲಾಗ್ ಹೇಳ್ಬೇಕಂತ ಹೇಳ್ಬಿಡೋಣ. ಹಲೋ ಹಲೋ ಹೇಳೋಣ. ಅದೇ ಅಂದ್ರೆ ಕಲರ್ಸ್ ಕನ್ನಡದಾಗ ಏನೋ ಇದು ಯಾವ್ದು ಜಡೆ ಹಾಕೊಂಡು ಆಡ್ತಾವ್ರಿ. ನೀನು ಕಲರ್ಸ್ ಕನ್ನಡದಲ್ಲಿ ಬಿಡು, ಶಕುನಿದು ಒಂದು ಡೈಲಾಗ್ ಅಂತ ಹೇಳೋಣ. ಚಪ್ಪತ ಗುರು ವಂಶ ನೀ ನಿರ್ಮೂಲನ ಅಷ್ಟೇ ಸ್ವಾಮಿ. ಹಂಗಲ್ಲಣೋ, ನಾಟಕದಾಗ ಹೆಂಗ್ ಹೇಳ್ತಿದ್ದೆ ನೀನು, ನಮ್ಗೆಲ್ಲ ಗೊತ್ತಿಲ್ವಾ? ಒಂದೇ ಒಂಚೂರು ಜೋರ ಡೈಲಾಗ್ ಬಿಡಿ ಹೇಳ್ತೀನಿ. ಇವ್ರಿಗೆಲ್ಲ ಕುಡ್ದಿರೋದೆಲ್ಲ ಇಳ್ದೋಗ್ಬಿಡ್ಬೇಕು. ಎಲ್ಲ ಎದ್ದಾಳ್ತಾರ ಸ್ವಾಮಿ. ಹಂಗೆ ಹೇಳ್ಬಿಡು ಒಂಚೂರು. ಜೋರಾಗಿ ಕೇಳಿಸ್ತಿಲ್ಲ ಅಣ್ಣ, ಜೋರಾಗಿ ಮಾತಾಡೋಣ. ಜೋರಾಗಿ ಅಣ್ಣ, ಒಂಚೂರು ಜೋರಾಗಿರ್ಲಿ ವಾಯ್ಸು. ಇನ್ನೊಂದು ದಿನ ಮಾತ್ರ ತಾಳಿದ ಕಡು ವೈರಿಸಿ ಯೋಧ ಮತ್ತು 99 ಮಂದಿ ಸೋದರರಿಂದ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವನು. ನರಕದಲ್ಲಿ ನಿರಾಂಜನವನ್ನು ಮಾಡಿ ದುರ್ಯೋಧನ. ಹಲೋ, ನರಕದ ಹಿಂಸೆ, ಭಯಾನಕ ಹಿಂಸೆಗಿಂತಲೂ ಈ ಚಾಣಾಕ್ಷ ಶಕುನಿಯಿಂದ ಆಗುವ ಹಿಂಸೆ ಅತಿ 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 ಭಯಾನಕವೆನಿಸುವುದು. ಸುಯೋಧನ, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಕುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಿರುವಾಗ ಸುಯೋಧನ ಬಾಯಿಗೆ ಒಂದು ಹನಿ ನೀರು ಬಿಡುವರಿಲ್ಲದೆ ಆ ನರಕದ ಮಾರ್ಗವನ್ನೇ ತೋರಿಸಿ ದುರ್ಯೋಧನ, ನೀನು ನನ್ನನ್ನು ನಿನ್ನ ಸಹೋದರ ಮಾವ ಶಕುನಿ ಎಂದು ತಿಳಿದಿರುವೆ ಅಭ್ಯರ್ಥೆ. ನಿನ್ನ ಸೋದರ ಮಾವ ಶಕುನಿ ಅಲ್ಲವೋ ದುರ್ಯೋಧನ ನಿನ್ನ ಪಾಲಿನ ಶತ್ರು. ಅದಕ್ಕೋಸ್ಕರ ಈ ಕದ್ರವನ್ನು ಅಳಬೇಡಿ. ಈ ದಿನ ಅಧರ್ಮ ಯುದ್ಧದಲ್ಲಿ ಅಭಿಮನ್ಯು ನೀನು ಹೊಡೆದ ವಾರ್ತೆಯನ್ನು ಕೇಳಿ ಆ ಪಾಂಡವರು ಇವರು ಗೌರವರಿಗೆ ಹಠಾತ್ತಾಗಿ ಯುದ್ಧಕ್ಕೆ ದುರ್ಯೋಧನ. ದುರ್ಯೋಧನ ಇದ್ಯಾವ್ದಮ್ಮ ಟಿವಿ ಹಾಕಿ. ಹಲೋ ಅಣ್ಣ, ಜೋರಾಗಿ ನೀನ್ ಹೇಳಿಲ್ಲ ಬಿಡೋಣ, ಸುಮ್ನೆ ಪಾಠ ಓದ್ದಂಗೆ. ಅದ ಏನ್ ಪಾಠ ಓದ್ದಂಗೆ ಓದ್ಬಿಟ್ಟೆ. ರಾತ್ರಿ ಸ್ವಾಮಿ, ರಾತ್ರಿ 12:30 1 ಗಂಟೆಗೆ ಮಾಡಿ ಸ್ವಾಮಿ. ಎಲ್ಲ ಮನೆಗಿರ್ತಾರೆ. ಜೋರಾಗಿ ಹೇಳ್ತೀನಿ, ನಾನು ಜೊತೆ ಇರ್ತೀನಿ. ನಾನು ಎದ್ದೇ ಇರ್ತೀರಾ? ಖಂಡಿತ ಸ್ವಾಮಿ ಮಾಡ್ತೀನಿ, ಖಂಡಿತ ಮಾಡ್ತೀನಿ. 1 ಗಂಟೆಗೆ. ಅದಕ್ಕೆ ನಮ್ಮ ಹುಡುಗರು ಬೆಂಗಳೂರಿಂದ ಎಲ್ಲ ಬಂದಿರೋ ಫ್ರೆಂಡ್ಸ್ಗಳು, ಅದಕ್ಕೆ ಅಣ್ಣಂದು ಡೈಲಾಗ್ ಹೇಳ್ಸೋಣ, ಚೆನ್ನಾಗ್ ಮಾಡ್ತಾರೆ ಅವರು ಅಂತ ಅಂದ್ರು. ಅದಕ್ಕೆ ಇಲ್ಲೆಲ್ಲ ಡಾಬಾದಲ್ಲಿ ಕುಡ್ಕೊಂಡ್ ಕುಂತಿದ್ದು. ನನ್ನ ಕರೆದ್ರು ಸ್ವಾಮಿ, ನಾನು ಒಂಚೂರು ಊಟ ಮಾಡಿ. ನಮ್ಗೇನ ಗೊತ್ತು, ನೀವು ನಮ್ಮಂತ ಇದಕ್ಕೆಲ್ಲ ಬರ್ತೀರಾ ಬಡವ್ರ ಮನೆಗೆಲ್ಲ. ನಾವು ಬಡವ್ರೆ. ತಾಯಿನ ಆಯ್ಕೆ ನಿಮ್ಮ ಅಮ್ಮನ ಆಯ್ಕೆ. ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿರ್ತಕ್ಕ ಮಗು. ಹಲೋ, ನಿಮ್ಮ ಹೆಸರು ಹೇಳಿಯಪ್ಪ. ನಮ್ಮ ಹೆಸರು ನರಸಿಂಹರಾಜು.
ನೀವು ಯಾವ ಊರು, ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತೂ ನೀವು ಜನಿಸಿದ ಜನ್ಮಸ್ಥಳವನ್ನು ವಿವರಿಸಿ ಹೇಳಿದ್ರೆ ನಾವು ನಿಮಗೆ ಒಂದು ಒಳಿತಕ್ಕಂತ ಮಾಡಿ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ ಕಂದ. ನಮ್ದು ಈಗ ನಮ್ದು ಬಳ್ಳಾಪುರ ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಗ್ಲಿ. ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ ಅಲ್ವಾ? ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂಥ ವ್ಯಕ್ತಿ. ನಾನು ಯಾವುದೇ ಹಣಕಾಸಿನ ನಾನು ಸೌಲಭ್ಯವನ್ನು ಪಡೆದಿಲ್ಲ ಕಂದ. ನಿಮ್ಗೋಸ್ಕರ ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ. ನೀನು ಒಬ್ಬರಿಗೆ ಸಹಾಯ ಮಾಡಬೇಕು, ಒಬ್ಬರಿಂದ ನಾನು ಒಳ್ಳೇದ್ ಮಾಡಬೇಕು, ಒಬ್ರಿಗೆ ಒಳ್ಳೇದಾಗಬೇಕು ಮಾಡಬೇಕು ಅನ್ನೋದಂತ ವ್ಯಕ್ತಿತ್ವ ನಿಂದು ಅಲ್ವಾ? ನಿನ್ ಕೈಲಿ 100 ರೂಪಾಯಿ ಇದ್ರೆ 10 ರೂಪಾಯಿ ಯಾರಿಗಾನ ಕೊಟ್ಬಿಟ್ಟು ಬರ್ತೀಯ ನೀನು ಅಂತ ವ್ಯಕ್ತಿ ಉಳ್ಳವನು ಅಲ್ವಾ? ನೀನು ಅಂತ ವ್ಯಕ್ತಿತ್ವ ಉಳ್ಳವನು ನೀನು. ಆಮೇಲೆ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಹಲೋ, ನೀನು ಎಲೆಕ್ಷನ್ ನಿಂತ್ಕೊಬೇಕು, ನಾನೊಂದು ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತ ನಿನಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರ್ಬೇ ಅಲ್ವನಪ್ಪ? ಅಲ್ವಾ? ಇಬ್ರು ಮಕ್ಕಳಿದ್ದಾರೆ, ನಿನಗೆ ಒಬ್ಬ ಧರ್ಮಪತ್ನಿ ಇದ್ದಾರೆ ಅಲ್ವಾ? ಆದರೆ ನೀನು ಒಂದು ಸ್ವಲ್ಪ ಚಂಚಲ ಮನಸ್ಸಿನವನು ಅಲ್ವಾ? ಮನಸ್ಸು ಚಂಚಲ ನಿಂದು. ಅಂದ್ರೆ ಯಾವುದೇ ಒಂದು ಸುಂದರವಾದ ಹೆಣ್ಣನ್ನು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ? ಇಲ್ಲ, ಅಂತದೇನಿಲ್ವಾ? ಇಲ್ಲ. ಈಗಾಗಲೇ ನಿನಗೆ 3 ಜನ ಸ್ಟೆಪ್ನಿದಿರು ಇರ್ಬೇಕಲ್ಲಪ್ಪ? ಜಂಗರ್ ಇರ್ಬೇಕಲ್ಲಪ್ಪ. ನೀವು ಪ್ರಾಯಣ ನಿಮ್ಮನ್ನೆಲ್ಲ ರೀ. ಹಲೋ ಹಲೋ, ಸ್ಟೆಪ್ನಿ ನಿಮ್ಮ ಅಮ್ಮನ ಕೊರೋನಾ ಒಂದು ಕುಂತೈತೆ, ಸ್ಟೆಪ್ನಿ ಹೋದ ಪ್ರಾಯಣಕ್ಕೆ ಇಂಥ ಬರಲ್ವಲ್ಲ ಕೊರೋನಾ. ಹಲೋ ಮಗು ನರಸಿಂಹರಾಜು, ಸ್ವಾಮೀಜಿನ ನೀನು ಕೇರಳದ ಪ್ರಖ್ಯಾತ ಜ್ಯೋತಿಷ ಆಡ್ತಕ್ಕಂತ ಇದ್ದಂಗೆ ಹೇಳಿದ್ರೆ ಎದ್ಗೋದ್ರಂತೆ. ಸತ್ಯ ಹೇಳಿದ್ರೆ ಯಾಕಪ್ಪ ಹುರ್ಕಂತಿದ್ಯ ನೀನು? ನಿನ್ ನೋಡ್ಸ ಮೊದ್ಲು ನಿಮ್ಮಂತ ಸ್ವಾಮೀಜಿನ ಮಕ್ಕಳ ಎಲ್ಲಾನ ಪ್ರಪಂಚದಾಗೆ ಅಡ್ಡ ದುಡ್ಡಿ ಸ್ವಾಮೀಜಿಗಳೆಲ್ಲನ ಈ ಮದುವೆ ಅರ್ಧ ಪೂಜೆ ಮಾಡಿ ಮದುವೆಯಾಗಿ ಸ್ವಾಮೀಜಿಗಳು ಕೆಟ್ಟ ಹೆಸರು ಇರೋದು ನಿಮ್ಮಂತ. ಇವನ್ ಯಾವ ಗುಲಾಮ್ ಸ್ವಾಮಿ ಸುಮ್ಮಿರಮ್ಮ. ಹಲೋ ಸ್ವಾಮೀಜಿ ಬೈಬೇಡ ಅಂತ ಹೇಳ್ತೈತೆ. ಹಲೋ ಹಲೋ ನೋಡಪ್ಪ, ನಿನಗೆ ಮುಂದಕ್ಕೆ ನೀನೇನ ಬೈಕೋ ಆ ಪಾಪಕ್ಕೆ ನೀನು ಹೋಗ್ತೀಯ. ನಾವ್ ಅದು ಮಾಡಿಲ್ವಲ್ಲ ಪಾಪ. ಆಯ್ತು ಬಿಡಪ್ಪ, ನಾನು ಈಗ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಬರೋ TP ಮೆಂಬರ್ ಅಲ್ಲಿ ನೀನು ನಿಂತ್ಕೊಬೇಕು, ಗೆಲ್ಬೇಕು, ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು. ನಾನು ಕ್ಷೇತ್ರದಲ್ಲಿ ನಾನು ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ಮನೆ ಮುಂದೆ ನಿಂತ್ಕೊಬೇಕು ಅಂತ ಮಾಡಬೇಕು ಅಂತ ನಿನ್ಗೆ ಹೆಸರಿದೆ. ಈಗಾಗಲೇ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಅಲ್ಲೇ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ? ನಿನ್ಗೆ ಖಂಡಿತವಾಗಿಯೂ ರಾಜಕೀಯ ಯೋಗ ಇದೆ. ರಾಜಕೀಯ ಯೋಗ ಐತೆ ಅಂತ ಅಂದ್ರೆ ಹಿಂಗೆಲ್ಲ ಮಾತಾಡ್ಬಿಟ್ಟು ನೀವು ಹಂಗೆ ಸ್ಟೆಪ್ನಿ ಐತೆ ಟೈರ್ ಐತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಮನ್ನ ಯಾರ ಮೆಟ್ನಾಗ ಅಲ್ವಾ ಓಟ್ ಕೇಳಕ್ ಹೋದಾಗ? ನಾನು ಕಂಡವ್ರ ಹತ್ರ ಹೇಳಕ್ ಹೋಗಿಲ್ಲಪ್ಪ, ನಿನ್ನ ಹತ್ರ ಹೇಳಿರೋದು ಆ ಮಾತು. ಹಿಂಗೆಲ್ಲ ಇಂಥವೆಲ್ಲ ಹೇಳ್ಬಾರ್ದು. ನೀವು ಸ್ವಾಮೀಜಿ ಆಗಿ ಒಬ್ರು. ಇಲ್ಲಪ್ಪ, ಆಯ್ತು. ಹಲೋ ಹಲೋ, ನೀನು ಈಗ್ಲಿಂದ ನೀನು ಕೆಲಸ ಪ್ರಾರಂಭ ಮಾಡು. ನಾನು ನೀನು ಈ ಪೂಜೆ ಒಳ್ಳೇದಾಗಬೇಕು, ನಿನ್ಗೆಲ್ಲ ಒಳ್ಳೇದಾಗಬೇಕು, ರಾಜಕೀಯ ಪ್ರವೇಶ ಆಗ್ಬೇಕು ಅಂದ್ರೆ ನಾನು ನಿಂಗೊಂದು ಪೂಜೆ ಮಾಡಿಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ಅಲ್ವಾ? ನೀನು ಹೂ ಅಂತ ಅಂದ್ರೆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಹೆಸರು ಮೇಲೆ. ಮಾಡ್ಬಿಡ್ಲಾ? ಮಾಡಿ ಆದ್ಮೇಲೆ ನಿನಗೊಂದು ಎಲ್ಲ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಆ ಥರ ನೀನು ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿ ಥರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯ, ಆಮೇಲೆ ಮನೆ ಕಟ್ಟಿರ್ತೀಯ. ಅವನ ಗುಲಾಮ್ ನನ್ನ ಮಗ ಹೇಳ್ದ ಅವನ್ಯಾರು ಸತ್ತೋಯ್ದು ನಿನ್ನ ಕಾಯಿನ ಹಾಕಿ ನಿಂತ ಮಾಡಿ ಒಂಚೂರು ಹಲೋ ಕಾಯಿನ ಹಾಕಿ ಇಂತ ನನ್ನ ಮಕ್ಕಳಿಂದಲೇ
ನನಗೆ ಯಾರು ನಂಟ್ರು ಯಾರು ಮಾತಾಡ್ಸಂಗ ಆಗೋದ್ರು ತಾಯಿನ ಇಕ್ಕೆ